ಹಾಸನಾಂಬೆ ದೇವಾಲಯದ ಎದುರು ಸ್ಥಳೀಯ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಪ್ರತಿಭಟನೆ ಮಾಡ್ತಾರಂತದ್ದು. ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ನೇರವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಕೇಂದ್ರ ಮಂತ್ರಿಗಳಂತ ಸನ್ಮಾನ್ಯ ಕುಮಾರಣ್ಣವರು ಅವರದೇ ಅಂತ ಕೊಡುಗೆ ಹಾಸನಾಂಬ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೂಡ ನಮ್ಮ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿನ ಅವ್ರದೇ ಅಂತ ಒಂದು ಅನುದಾನವನ್ನ ಕೊಟ್ಟು ಜೀರ್ಣೋದ್ಧಾರಕ್ಕೂ ಕೂಡ ಅವ್ರದೇ ಒಂದು ಪಾತ್ರ ಇದೆ. ಈ ಹಿಂದೆ ಈ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು. ಇವತ್ತು ಈ ದೊಡ್ಡ ಮಟ್ಟಕ್ಕೆ ಬಂದಾಗ ಎಲ್ಲರೂ ಕೂಡ ಬಂದು ಜಾತ್ರಾ ಮಹೋತ್ಸವ ಮಾಡಕ್ ಬಂದಿದ್ದಾರೆ. ಬಹಳ ಕಷ್ಟದಿಂದ ಇದ್ದಂತ ಕಾಲದಲ್ಲಿ ಸನ್ಮಾನ್ಯ ನಮ್ಮ ತಂದೆ ದಿವಂಗತ ಎಚ್ ಪ್ರಕಾಶ್ ಅವರು ಶಾಸಕರ ಸಂದರ್ಭದಲ್ಲಿ ಕುಮಾರಣ್ಣವರ ಒಂದು ಆಶೀರ್ವಾದದಿಂದ ಅವರ ಒಂದು ಸಹಕಾರದಿಂದ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಒಂದು ದೇವಸ್ಥಾನ ಆಗಿದೆ. ಹಲವಾರು ಮಹನೀಯರುಗಳು ಈ ದೇವಸ್ಥಾನಕ್ಕೆ ಅವ್ರದೇ ಅಂತ ಕೊಡುಗೆನ ಕೊಟ್ಟಿದ್ದಾರೆ. ಪ್ರಸನ್ನ ಕೃಷ್ಣಮೂರ್ತಿ ಇರ್ಬೋದು, ಅಟ್ಟವರ ರಾಮದಾಸ್ ಅವರು ಇರ್ಬೋದು, ಗೋವಿಂದರಾಜ್ ಶೆಟ್ಟರ್ ಇರ್ಬೋದು, ಹಲವಾರು ಮಹನೀಯರು ಈ ಒಂದು ದೇವಸ್ಥಾನದ ಕೊಡುಗೆ ಇದೆ. ಅದ್ರೆಲ್ಲ ಒಂದ್ ಕಡೆ ಜಿಲ್ಲಾಡಳಿತ DC ಅವರು ಅವ್ರದೇ ಅಂತ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾರೆ. ಈ ಹಿಂದೆ ಯಾರು ದೇವಸ್ಥಾನಕ್ಕೆ ದುಡಿದಿದ್ರು ಅಂತ ಅವ್ರಿಗೆ ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ ಅವ್ರನ್ನ ಗೌರವಿಸುವಂತ ಕೆಲಸನ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಅಗೌರವ ತಂದಿರೋ ತಾವು ಕೂಡ ನೋಡಿದ್ರಿ. ಯಾರ್ಯಾರೋ ಬಂದಂತ ಸಂದರ್ಭದಲ್ಲಿ ಹಲವಾರು ಬೇರೆ ಬೇರೆ ಏನೋ ಗಣ್ಯ ವ್ಯಕ್ತಿಗಳು ಬಂದ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕಳಿಸುವಂತ ಕೆಲಸ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಕುಮಾರಣ್ಣ ಅವ್ರು ಬಂದಾಗ ಅವ್ರನ್ನ ಕಳಿಸ್ಬೇಕಾದ್ರೆ ಅಟ್ಲೀಸ್ಟ್ ಸೌಜನ್ಯಕ್ಕೂ ಕೂಡ ಒಬ್ರು AC ಆಗ್ಲಿ RI ಆಗ್ಲಿ ಯಾರು ಕೂಡ ಅವರ SP ಆಗ್ಲಿ DC ಆಗ್ಲಿ ಅವ್ರಿಗೆ ಯಾರು ಕೂಡ ಅಗೌರವ ಅಂತಂದ್ರೆ ಕೆಲಸನ ಮಾಡಿದ್ರೆ. ಈಗ ದೇವಸ್ಥಾನ ಒಂದು ಜಾತ್ರಾ ಮಹೋತ್ಸವದ ವಿಚಾರಕ್ಕೆ ನಾನು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಬಹಳ ಸುಸೂತ್ರವಾಗಿ ಸಾರ್ವಜನಿಕ ದರ್ಶನ ಇವತ್ತು ನಡೀತಾ ಇದೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕೆಲಸವನ್ನು ನಾವು ಕೂಡ ಶ್ಲಾಘನೆಯನ್ನು ಮಾಡ್ತೇವೆ. ಯಾಕೆಂದ್ರೆ ಒಬ್ರು ಶಾಸಕರಾಗಿ ಎಲ್ಲಾ ಶಾಸಕರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಎಲ್ಲ ಒಂದ್ ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅವ್ರದೇ ಅಂತ ಒಂದು ಸರ್ವಾಧಿಕ ಧೋರಣೆಯಿಂದ ಇವತ್ತು ಅಧ್ಯಕ್ಷತೆ ನಂದು ಇದ್ರು ಕೂಡ ಕನಿಷ್ಠ ಸೌಜನ್ಯಕ್ಕೂ ಕೂಡ ಒಂದು ಏನ್ ಸೈನ್ಸ್ ಕಾಲೇಜ್ ಗ್ರೌಂಡ್ ನ ತಾವೇ ಮಾಧ್ಯಮದಲ್ಲಿ ಕೊಟ್ರಿ. ಇವತ್ತು ಇರೋದೇ ನಮಗೆ ಕ್ರಿಕೆಟ್. ಈ ವಿಷಯನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಾಗ ಏನು ಅವ್ರಿಗೆ ಗೌರವ ಸೂಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಈ ವಿಷಯ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದಿದ್ದೀರಾ ನೀವು? ಇಲ್ಲ, ನಾವಿವತ್ತು ನಿನ್ನೆ ಅವರು ಇರ್ಲಿಲ್ಲ, ಅವ್ರು ಮೊನ್ನೆ ಅವರು ಕುಮಾರಣ್ಣವ್ರು ಬಂದಾಗ ಇರ್ಲಿಲ್ಲ ಅವರು. ನಾವು ಇವತ್ತು ತಮ್ಮ ಮುಖಾಂತರ ನಾವು ಕೇಳಲಿಕ್ಕೆ ಬಯಸ್ತೇವೆ. ಇವತ್ತು DC ಮತ್ತು ಸಚಿವರು ಕೂಡ ಮಾತಾಡಬೇಕು ಅಂತ ನಾವು ಪ್ರತಿಭಟನೆ ಮುಖಾಂತರ ನಾವು ಕೂಡ ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಸರ್. ಕೇಂದ್ರ ಸಚಿವರಾದಂತ HD ಕುಮಾರಸ್ವಾಮಿ ಅವರು ಬಂದಾಗ ಅವ್ರಿಗೆ ಗೌರವಯುತವಾಗಿ ನಡ್ಸ್ಕೊಂಡಿಲ್ಲ ಅನ್ನೋ ಆರೋಪವನ್ನ ಸ್ಥಳೀಯ ಶಾಸಕರಾದಂತ ಸ್ವರೂಪ್ ಪ್ರಕಾಶ್ ಮಾಡ್ತಾರಂತದ್ದು. ಮುಂದೆ ನಾವು ಈ ವಿಷಯವನ್ನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಗಮನಕ್ಕೂ ತರ್ತೀನಿ ಅಂತ ಕೂಡ ಹೇಳ್ತಾರೆ. ಕ್ಯಾಮರಾ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.